ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಸಾಧನಾ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿಗಳನ್ನ ಸ್ವಾಗತಿಸದೆ ಬೇರೆಲ್ಲರನ್ನೂ ಕೂಡ ಸ್ವಾಗತಿಸಿದ್ದಾರೆ. ಇದನ್ನೇ ನೆನಪು ಮಾಡೋದಕ್ಕೆ ಬಂದಾಗ ಅವರು ಅಕ್ಷರಶಃ ಗರಂ ಆದಂತಹ ಘಟನೆಯೂ ಕೂಡ ನಡೆದಿದೆ. ಎದ್ದು ಹೋದವ್ರನ್ನ ಸ್ವಾಗತ ಮಾಡೋದಕ್ಕಾಗುವುದಿಲ್ಲ, ಮನೆಯಲ್ಲಿ ಕೂತವ್ರನ್ನ ಸ್ವಾಗತ ಮಾಡೋದಕ್ಕಾಗುವುದಿಲ್ಲ ಅಂತ ಹೇಳಿ ಸಿಟ್ಟಾಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೆಸರು ಹೇಳದ ಎಲ್ಲರನ್ನ ಸಿಎಂ ಸ್ವಾಗತಿಸಿದ್ದಾರೆ. ಮೈಸೂರಿನ ಸಾಧನಾ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಗರಂ ಆದಂತಹ ಪ್ರಸಂಗ ಕೂಡ ನಡೆದಿದೆ. ಯಾವಾಗಲೂ ಇರೋರ್ ಹೆಸರು ಹೇಳಬೇಕು, ಹೋದವ್ರ ಹೆಸರನ್ನ ಹೇಳೋದಕ್ಕಾಗುವುದಿಲ್ಲ. ಯಾರು ಕಾರ್ಯಕ್ರಮದಲ್ಲಿದ್ದಾರೋ ಅವರ ಹೆಸರು ಹೇಳೋದಕ್ಕಾಗುತ್ತೆ. ವೆಲ್ಕಮ್ ಮಾಡೋದು ಇರೋರಿಗೆ ಮಾತ್ರ, ಹೋದವ್ರಿಗೆಲ್ಲ ಹೋಗೋರಿಗೆಲ್ಲ. ಮನೆಯಲ್ಲಿ ಕೂತವರಿಗೆ ವೆಲ್ಕಮ್ ಮಾಡೋದಕ್ಕಾಗುವುದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಎಲ್ಲಿ ಇಲ್ವಲ್ರಿ, ಒಟ್ಟೋಗಿದ್ದಾರೆ, ಕೂತ್ಕೊಳ್ಳಿ. ಏನಿಲ್ಲ, ಲಾಯರು ಡಿಕೆ ಶಿವಕುಮಾರ್ ಹೊಟ್ಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊಟ್ಟೋದವ್ರ ಹೆಸರು ಹೇಳಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡಕ್ಕಾಗಲ್ಲ. ಗೊತ್ತಾಯ್ತಾ? ಎಲ್ಲಿ ಇಲ್ವಲ್ರಿ, ಒಟ್ಟೋಗಿದ್ದಾರೆ, ಕೂತ್ಕೊಳ್ಳಿ. ಏನಿಲ್ಲ, ಲಾಯರು ಡಿಕೆ ಶಿವಕುಮಾರ್ ಹೊಟ್ಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊಟ್ಟೋದವ್ರ ಹೆಸರು ಹೇಳಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡಕ್ಕಾಗಲ್ಲ. ಗೊತ್ತಾಯ್ತಾ? ಎಲ್ಲಿ ಇಲ್ವಲ್ರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಸಾಧನಾ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿಗಳನ್ನ ಸ್ವಾಗತಿಸದೆ ಬೇರೆಲ್ಲರನ್ನೂ ಕೂಡ ಸ್ವಾಗತಿಸಿದ್ದಾರೆ. ಇದನ್ನೇ ನೆನಪು ಮಾಡೋದಕ್ಕೆ ಬಂದಾಗ ಅವರು ಅಕ್ಷರಶಃ ಗರಂ ಆದಂತಹ ಘಟನೆಯೂ ಕೂಡ ನಡೆದಿದೆ. ಎದ್ದು ಹೋದವ್ರನ್ನ ಸ್ವಾಗತ ಮಾಡೋದಕ್ಕಾಗುವುದಿಲ್ಲ, ಮನೆಯಲ್ಲಿ ಕೂತವ್ರನ್ನ ಸ್ವಾಗತ ಮಾಡೋದಕ್ಕಾಗುವುದಿಲ್ಲ ಅಂತ ಹೇಳಿ ಸಿಟ್ಟಾಗಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೆಸರು ಹೇಳದ ಎಲ್ಲರನ್ನ ಸಿಎಂ ಸ್ವಾಗತಿಸಿದ್ದಾರೆ. ಮೈಸೂರಿನ ಸಾಧನಾ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಗರಂ ಆದಂತಹ ಪ್ರಸಂಗ ಕೂಡ ನಡೆದಿದೆ. ಯಾವಾಗಲೂ ಇರೋರ್ ಹೆಸರು ಹೇಳಬೇಕು, ಹೋದವ್ರ ಹೆಸರನ್ನ ಹೇಳೋದಕ್ಕಾಗುವುದಿಲ್ಲ. ಯಾರು ಕಾರ್ಯಕ್ರಮದಲ್ಲಿದ್ದಾರೋ ಅವರ ಹೆಸರು ಹೇಳೋದಕ್ಕಾಗುತ್ತೆ. ವೆಲ್ಕಮ್ ಮಾಡೋದು ಇರೋರಿಗೆ ಮಾತ್ರ, ಹೋದವ್ರಿಗೆಲ್ಲ ಹೋಗೋರಿಗೆಲ್ಲ. ಮನೆಯಲ್ಲಿ ಕೂತವರಿಗೆ ವೆಲ್ಕಮ್ ಮಾಡೋದಕ್ಕಾಗುವುದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಎಲ್ಲಿ ಇಲ್ವಲ್ರಿ, ಒಟ್ಟೋಗಿದ್ದಾರೆ, ಕೂತ್ಕೊಳ್ಳಿ. ಏನಿಲ್ಲ, ಲಾಯರು ಡಿಕೆ ಶಿವಕುಮಾರ್ ಹೊಟ್ಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊಟ್ಟೋದವ್ರ ಹೆಸರು ಹೇಳಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡಕ್ಕಾಗಲ್ಲ. ಗೊತ್ತಾಯ್ತಾ? ಎಲ್ಲಿ ಇಲ್ವಲ್ರಿ, ಒಟ್ಟೋಗಿದ್ದಾರೆ, ಕೂತ್ಕೊಳ್ಳಿ. ಏನಿಲ್ಲ, ಲಾಯರು ಡಿಕೆ ಶಿವಕುಮಾರ್ ಹೊಟ್ಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊಟ್ಟೋದವ್ರ ಹೆಸರು ಹೇಳಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡಕ್ಕಾಗಲ್ಲ. ಗೊತ್ತಾಯ್ತಾ? ಎಲ್ಲಿ ಇಲ್ವಲ್ರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಸಾಧನಾ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿಗಳನ್ನ ಸ್ವಾಗತಿಸದೆ ಬೇರೆಲ್ಲರನ್ನೂ ಕೂಡ ಸ್ವಾಗತಿಸಿದ್ದಾರೆ. ಇದನ್ನೇ ನೆನಪು ಮಾಡೋದಕ್ಕೆ ಬಂದಾಗ ಅವರು ಅಕ್ಷರಶಃ ಗರಂ ಆದಂತಹ ಘಟನೆಯೂ ಕೂಡ ನಡೆದಿದೆ. ಎದ್ದು ಹೋದವ್ರನ್ನ ಸ್ವಾಗತ ಮಾಡೋದಕ್ಕಾಗುವುದಿಲ್ಲ, ಮನೆಯಲ್ಲಿ ಕೂತವ್ರನ್ನ ಸ್ವಾಗತ ಮಾಡೋದಕ್ಕಾಗುವುದಿಲ್ಲ ಅಂತ ಹೇಳಿ ಸಿಟ್ಟಾಗಿದ್ದಾರೆ.
ಡಿಸಿಎಂ ಡಿಕೆ ಶಿವಕುಮಾರ್ ಹೆಸರು ಹೇಳದೆ ಎಲ್ಲರನ್ನ ಸಿಎಂ ಸ್ವಾಗತಿಸಿದ್ದಾರೆ. ಮೈಸೂರಿನ ಸಾಧನಾ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಗರಂ ಆದಂತಹ ಪ್ರಸಂಗ ಕೂಡ ನಡೆದಿದೆ. ಯಾವಾಗ್ಲೂ ಇರೋರ ಹೆಸರು ಹೇಳಬೇಕು, ಹೋದವರ ಹೆಸರನ್ನ ಹೇಳೋದಕ್ಕಾಗುದಿಲ್ಲ. ಯಾರು ಕಾರ್ಯಕ್ರಮದಲ್ಲಿದ್ದಾರೋ ಅವರ ಹೆಸರು ಹೇಳೋದಕ್ಕಾಗುತ್ತೆ. ವೆಲ್ಕಮ್ ಮಾಡೋದು ಇರೋರಿಗೆ ಮಾತ್ರ, ಹೋದವರಿಗೆಲ್ಲ, ಹೋಗೋರಿಗೆಲ್ಲ. ಮನೆಯಲ್ಲಿ ಕೂತವರಿಗೆ ವೆಲ್ಕಮ್ ಮಾಡೋದಕ್ಕಾಗುದಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಎಲ್ಲಿ ಇಲ್ವಲ್ರಿ, ಹೊಟ್ಟೋಗಿದ್ದಾರೆ, ಕೂತ್ಕೊಳ್ಳಿ. ಏನಿಲ್ಲ ಇರು. ಡಿಕೆ ಶಿವಕುಮಾರ್ ಹೊಟ್ಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊಟ್ಟೋದವ್ರ ಹೆಸರು ಹೇಳಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡಕ್ಕಾಗಲ್ಲ. ಗೊತ್ತಾಯ್ತಾ? ಎಲ್ಲಿ ಇಲ್ವಲ್ರಿ, ಹೊಟ್ಟೋಗಿದ್ದಾರೆ, ಕೂತ್ಕೊಳ್ಳಿ. ಏನಿಲ್ಲ ಇರು. ಡಿಕೆ ಶಿವಕುಮಾರ್ ಹೊಟ್ಟೋದ್ರು ಬೆಂಗಳೂರಿಗೆ. ಯಾವಾಗಲೂ ಇರೋರ ಹೆಸರು ಹೇಳಬೇಕು ಹೊರತು ಹೊಟ್ಟೋದವ್ರ ಹೆಸರು ಹೇಳಕ್ಕಾಗಲ್ಲ. ವೆಲ್ಕಮ್ ಮಾಡೋದು ಇರೋರಿಗೆ, ಇಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮಾತ್ರ ವೆಲ್ಕಮ್ ಮಾಡೋದು. ಮನೇಲಿ ಕೂತಿರೋರಿಗೆಲ್ಲ ವೆಲ್ಕಮ್ ಮಾಡಕ್ಕಾಗಲ್ಲ. ಗೊತ್ತಾಯ್ತಾ? ಎಲ್ಲಿ ಇಲ್ವಲ್ರಿ,